ನಮಸ್ಕಾರ. ಪ್ರವಚನ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ. ತಿರೋದಕೇನ ತೃಪ್ತಿರಸ್ತು. ಇದು ಕಲ್ಯಾಣ ರಾಹಿ ತಿರೋದಕೇನ ಅಲ್ಲ ಬಿತ್ತ ನೀರು ನೀರು ಬಿದ್ದರೆ ಸಾಕು, ಎಲ್ಲ ಹಾಕ್ಬಿಡ್ರಿ. ಏನು ಇಂಡಮುಪತಿಷ್ಠತೋ ಯವೋದಕಾ, ಎಲ್ಲದ್ರ ಮೇಲೆ ಸ್ವಲ್ಪ ಅಕ್ಷತೆ ಇದನ್ನ ನಿಮ್ಮ ಬಲಗಡೆ ಸೊಂಟಕ್ಕೆ ಸಿಕ್ಸ್ಕೊಡ್ರಿ. ಚುಚ್ಕೊಡ್ಬೇಕು, ಸಿಕ್ಸ್ಕೊಡ್ಬೇಕು. ಅದು ಕಡೆಗೆ ಸಮುದ್ರದಲ್ಲಿ ಬಿಟ್ಟಾಕ್ರೆ ತಗೊಳ್ಳಿ. ಇದನ್ನ ನಿಮಗೆ ಎಡಗಡೆ ಸೊಂಟಕ್ಕೆ ಸಿಕ್ಸ್ಕೊಡ್ರಿ. ಇಷ್ಟೊಂದು ತಗೊಳ್ಳಿ. ಅರ್ಧ ಚಮಚ ನೀರು ಹಾಕಿ ಫಿಲ್ಟರ್ ಮಾಡಿ. ಅರ್ಶಿನ ಕುಂಚ ಹಾಕಿ ಅಷ್ಟು ಪಿಂಡಕ್ಕೂ ಸ್ವಧಾ ನಮಃ ಅಸ್ತು ಸ್ವಧಾ ಸ್ವಧಾ ನಮಃ ಅಸ್ತು ಸ್ವಧಾ. ಇನ್ನೊಂದು ತುಳಸಿ ಪತ್ರ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ. ಹಾಕ್ಬಿಡ್ರಿ. ದಾಮೋದರಾಯ ನಮಃ. ನೋಡ್ರಿ, ನಾವು ದೇವರಿಗೆ ಅಗರಬತ್ತಿ ಹಚ್ಚಬೇಕಾದ್ರೆ 2 ಹಚ್ತೇವೆ, 5 ಹಚ್ತೇವೆ, 10 ಎಷ್ಟು ಹಚ್ತೇವೆ. ಆದರೆ ಪಿತೃಗಳು ಅಂದರೆ ತೀರೋದವ್ರಿಗೆ ಹಚ್ಚಬೇಕಾದ್ರೆ ಒಂದೇ ಕಡ್ಡಿಯನ್ನು ಹಚ್ಚಬೇಕು. ಎಲ್ಲದಕ್ಕೂ ಒಂದೊಂದು ಸಾರಿ ತೋರಿಸಿ. ಧೂಪಂ ಸುಧಾ ದೀಪಂ ಸುಧಾ, ಧೂಪಂ ಸುಧಾ ದೀಪಂ ಸುಧಾ. ನೈವೇದ್ಯಾರ್ಥೆ ಪ್ರದಸ್ತಾಪಿತ ದಡಿ ಪೂಪಾರ ನೈವೇದ್ಯಾನಿ ಉಪತಿಷ್ಠಂತು. ಒಂದು ಪಿಂಡದ ಪಕ್ಕದಲ್ಲಿ ಅಲ್ಲಲ್ಲ ಆ ಕಡೆ ಈ ಕಡೆ. ಹಾಂ, ಇದೊಂದು ಇಡ್ರಿ. ಆ ಕಡೆ ಇದೊಂದು ಆ ಕಡೆಗೆ. ಆ ಮೂರರ ಮೇಲೆ ಒಂದೊಂದು ಚಮಚ ನೀರು ಹಾಕಿ. ನಿಂತ್ಕೊಳ್ರಿ. ನೋಡ್ರಿ, ಇಲ್ಲಿ ಈ ಬೆಂಕಿ ಮೇಲೆ 5 ಸಾರಿ ನೀರು ಹಾಕಿ. ಬಲಿಂಗ್ರಣಂದು ಮೇ ದೇವ ಆದಿತ್ಯ ಪರ್ವತಗಾಃ ವರದಚಾಚನೋ ರುದ್ರಾಸುರನಾಮರಗಾಗ್ರಹಾಃ ಅತರಾಯಾತ್ಲಾನಾಂ ಜಾತಾಂಗ್ರಾಕ್ಷಸಾಃ ದಾಚಿನ್ಯೋಚಮೇಧಾರಾಯಕನ್ಯ ಪುತ್ರಾಶಿವಾಃ ಜಪಕಾಚನರ್ವಾನಾಗಾ ವಿದ್ಯಾಧರಾನಿಗಾಃ ದಿಕ್ಪಾಲರಘುವಾರಾಚಾರ್ಯ ವಿನಾಯಕಾಃ ಜಗದಾಂಚಾದಿಕರ್ತಾ ರಘುರ್ಮಾತ್ಯಾತ್ಮಾಶ್ರಯಃ ಮಾ ವಿಘ್ನಮಾಶಮೇ ಪಾಪಂ ಮಾ ಸುಖವಿರ್ವಂತಿನಃ ಸೌಮ್ಯಾ ಭೋಕ್ತೃಪ್ತಾಧ್ಯ ಭೂತ ಪ್ರೇತ ಸುಖಾವಹಾಃ. ಹೇಳ್ರಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ, ಚೈವ ಗೋಕರ್ಣೆ, ಮೋಕ್ಷದಾಯಕ, ರಜತಪೀಠೆ, ಕುಮಾರಾಧ್ರಿ, ಕುಂಭಕಾಶಿ, ಧ್ವಜೇಶ್ವರ, ಕ್ರೌಢ, ಗೋಕರ್ಣ, ಮೂಕಾಂಬ, ಸಪ್ತೈತೆ, ಗೋಕರ್ಣೆ, ಮೋಕ್ಷದಾಯಕ. ನೀವು ಯಾರ ವತಿಯಿಂದ ಮಾಡ್ತಾ ಇದ್ರು ಪ್ರಾರ್ಥನೆ ಮಾಡಿಕೊಡಿ. ಇವತ್ತೊಂದು ದಿವಸ ಅಲ್ಲಿ 3 ಪಿಂಡಗಳನ್ನ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಶಕುಂತಲಮ್ಮ ಅವರು, ಹಾಗೆ ಕೊಟ್ರಮ್ಮ ಅವರು, ಹಾಗೆ ಕಲ್ಯಾಣಮ್ಮ ಅವರು, ಅವರಿಗಾಗಿ ಆ ಪಿಂಡವನ್ನು ಇಟ್ಟಿದ್ದೇವೆ. ಆ ಪಿಂಡದ ಸಂಪೂರ್ಣ ಫಲ ಅವರಿಗೆ ದೊರಕಬೇಕು. ಹಾಗೆ ಅವ್ರು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರ ಕ್ಷೇತ್ರದ ಯಶಸ್ಸು ಲಾಭ ಆಗಬೇಕು. ಮಕ್ಕಳಿಗೆಲ್ಲ ಆ ಪಿತೃಗಳ ಆಶೀರ್ವಾದದಿಂದ ಒಳ್ಳೆಯದಾಗಬೇಕು. ನೀವು ಈ ಕಾರ್ಯವನ್ನು ಮಾಡ್ತಾ ಇರೋ ಕಾರಣದಿಂದ ಇದರಲ್ಲಿ ಸಿಕ್ಕುವಂಥ ಸ್ವಲ್ಪ ಪುಣ್ಯ ಕೂಡ ನಿಮಗೂ ಕೂಡ ಸಿಗಬೇಕು. ಯಾಕಂದರೆ ಅದನ್ನು ಮಾಡ್ತಾ ಇರೋದು ಹಾಗೆ ಅಲ್ಲ, ಆ ಪಿತೃಗಳ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಬೇಕು. ಹಾಗೆ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಬೇಕು. ಎಲ್ಲಕ್ಕೂ ಒಳ್ಳೆಯದಾಗಿ ಒಂದ್ಸಲ ಅವರು ಸ್ವತಃ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಅವರೇ ಶ್ರಾದ್ದ ಕಾರ್ಯ ಪಿಂಡ ಕಾರ್ಯ ಮಾಡುವಂಥ ಯೋಗ್ಯತೆಯನ್ನು ಅಥವಾ ಆ ಯೋಗವನ್ನು ಅವರಿಗೆ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು 3 ಪಿಂಡದ ಮೇಲೆ ಸ್ವಲ್ಪ ಹಾಕಿ. ಅಯೋಧ್ಯ, ಮಥುರಾ, ಕಾಶಿ, ಕಾಂಚಿ, ಅವಂತಿಕಾ, ದ್ವಾರಾವತಿ, ಗೋಕರ್ಣೆ ಏ ಮೋಕ್ಷದಾಯಕ ಅನಾದಿನೋ ದೇವಾಶಂಕರ ನಾರಾಯಣ 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 ಅಂತ ಹೇಳಿ ಪಿಂಡ. ಬ್ರಹ್ಮಣೇ ನಮಃ ಬ್ರಹ್ಮಲೋಕಂ ಗಚ್ಚ, ವಿಷ್ಣುವೇ ನಮಃ ಶ್ಲೋಕಂ ಗಚ್ಚ, ರುದ್ರಾಯ ನಮಃ ಶ್ಲೋಕಂ ಗಚ್ಚ, ಯಮಾಯ ನಮಃ ಲೋಕಂ ಗಚ್ಚ. ಮಾತೃಭ್ಯೋಮ ಸ್ವರ್ಗಂ ಗಚ್ಚಂತು ಮಾತರಃ. ಮೇಲ್ಗಡೆ ಎಸೆದು ಬಿಡಿ ಅದನ್ನ. ಹೇಳ್ರಿ. ಅನೇನ ಮಯಾ ಕೃತ ಶ್ರಾದ್ದ ಮಧ್ಯೆ
ಸ್ವರ ಸ್ವರ ವರ್ಣ ವರ್ಣ ಮಂತ್ರ ಮಂತ್ರ ತಂತ್ರ ತಂತ್ರ ಲೋಪದೋಷ ಲೋಪದೋಷ ಪರಿಹಾರಾರ್ಥಂ ಪರ್ಯಾಪ್ತಂ ನಾಮತ್ರಯ ನಾಮತ್ರಯ ಜಪಂ ಜಪಂ ಅಹಂ ಅಹಂ ಆಚರಿಷ್ಯೆ ಆಚರಿಸಿ ಅಚ್ಯುತಾಯ ನಮಃ ಉಚಿತಾಯ ಅನಂತಾಯ ನಮಃ ಅನಂತಾಯ ನಮಃ ಕೇಶವಾಯ ನಮಃ ಕೇಶವಾಯ ನಮಃ ಗೋವಿಂದಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮೋ ವಿಷ್ಣುವೇ ವಿಷ್ಣವೇ ನಮಃ ನಮೋ ವಿಷ್ಣುವೇ ನಮಃ ವಿಷ್ಣವೇ ನಮಃ ವಿಷ್ಣುವೇ ನಮಃ. ಗಟ್ಟಿಗೆ ಅದನ್ನು ಹೀಗೆ ಹಿಂಡಬೇಕು ಕೈಯಲ್ಲಿ ರವಿದಂದ್ರೆ ಇದು ಅದ್ರ ಇದು ಅದ್ರ ಸ್ಮೆಲ್ ನೋಡಿ ಪರಿಮಳ ನೋಡ್ಕೊಡ್ರಿ ಎಡಬದಿಗೆ ಸಾಕ್ರಿ ಒಂದ್ಸಲ ಭೂಮಿ ಮುಟ್ರಿ ಹಾಗೆ ಮೇಲ್ಗಡೆ ನೋಡ್ರಿ ಹೇಳಿ ಸ್ವರ್ಗಂ ಸ್ವರ್ಗಂ ಗಚ್ಚಂತು ಗಚ್ಚಂತು ಸಾಪತ್ನ ತಾಪತ್ಮ ಮಾತರಹ ಮಾತ್ರಃ ಈಗ ಮುಂದೆ ರವಿ ಭಟ್ರು ಬರ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ಒಂದ್ಸಲ ಅಷ್ಟು ಹಾಕೊಡ್ರಿ ಅಂತ ಯಾವುದನ್ನು ಬಿಡಬೇಡಿ. ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಿ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ ನಾರಾಯಣ ಪರೋ ಧ್ಯಾತ ಧ್ಯಾನ ನಾರಾಯಣ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ವಾ ಅಂತರ ಮಹೇಶ್ವರತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅದನ್ನಷ್ಟು ತಗೊಳ್ಬೇಕ್ರಿ. ಸಮುದ್ರಕ್ಕೆ ಹೋಗ್ಬೇಕು, ಎಲ್ಲ ವಿಸರ್ಜನೆ ಮಾಡಬೇಕು, ಅಲ್ಲೇ ಸ್ನಾನ ಮಾಡಬೇಕು, ಸ್ನಾನ ಮಾಡಬೇಕು, ಇಲ್ಲಿ ಬಂದು ಸ್ನಾನ ಮಾಡಬೇಕು, ಮತ್ತೆ ಬೇರೆ ಬಟ್ಟೆ ಹಾಕ್ಕೊಳ್ಬೇಕು. ಈ ಬಟ್ಟೆ ಅಲ್ಲೇ ಹೋಗ್ತಂತಂದ್ರೆ ಆಯ್ತಲ್ರಿ.